ಹೆಣ್ಣು ಮಗು. ಒಂದು ಊರು. ಅಲ್ಲಿನ ಹುಡುಗಿಯೊಬ್ಬಳನ್ನು ವಿವಾಹದ ನಂತರ ಅವಳ ಗಂಡನ ಮನೆಗೆ ಹೊರಟಳು. ಕೆಲವು ತಿಂಗಳುಗಳ ಕಾಲ ಕಳೆಯಿತು. ಹುಡುಗಿ ಗರ್ಭಧರಿಸಿದಳು. ಗಂಡನ ಮನೆಯವರು ಹೇಳಿದರು, ನೀನು ಗಂಡು ಮಗುವನ್ನೇ ತರಬೇಕು ಅಂತ. ಆದರೆ ವಿಧಿ ಬೇರೆಯೇ ಇತ್ತು. ಹೆಣ್ಣು ಮಗು ಜನಿಸಿತ್ತು. ಗಂಡನ ಮನೆಯವರು ಅಸಹನೆ ವ್ಯಕ್ತಪಡಿಸಿದರು. ಇದಾದ ನಂತರ ಮತ್ತೆರಡು ವರ್ಷಗಳು ಕಳೆಯಿತು. ಹುಡುಗಿ ಮತ್ತೆ ಗರ್ಭಧರಿಸಿದಳು. ವಿಷಯ ತಿಳಿದ ಅತ್ತೆಯ ಮನೆಯವರು ಮತ್ತೆ ಹುಡುಗಿಗೆ ತಾಕೀತು ಮಾಡಿದರು, ಬರುವಾಗ ಗಂಡು ಮಗುವನ್ನೇ ತರಬೇಕು ಅಂತ. ಆದರೆ ಹುಡುಗಿ ಮತ್ತೆ ಹೆಣ್ಣು ಮಗುವಿಗೆ ಜನ್ಮವನ್ನಿತ್ತಳು. ಈ ಬಾರಿ ಗಂಡು ಮಗುವಾಗ್ತದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆಗಲಿಲ್ಲ. ಮತ್ತೆ ನಿರಾಸೆ. ಹೀಗೆ ಮತ್ತೆರಡು ವರ್ಷಗಳು ಕಳೆದವು. ಮತ್ತೆ ಗರ್ಭಧರಿಸಿದಳು. ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು. ಅತ್ತೆಯ ಮನೆಯವರಿಗೆ ವಿಷಯವನ್ನೇ ತಿಳಿಸಲಿಲ್ಲ. ಬಹಳವಾಗಿ ಅತ್ತಳು. ರಾತ್ರಿ ಆಯಿತು. ಕೈಯಲ್ಲಿ ಮಗುವಿತ್ತು. ಹೊರಗಡೆ ನಡೆದಳು. ಸ್ವಲ್ಪ ದೂರ ನಡೆದಳು. ವಾತಾವರಣ ಬಹಳ ತಂಪಾಗಿತ್ತು. ಯಾರೇ ಆಗಿರಲಿ ಒಂದೆರಡು ನಿಮಿಷಗಳಲ್ಲಿ ಮೈಯೆಲ್ಲ ಬಿಗಿದುಕೊಳ್ಳುತ್ತಿತ್ತು. ಅವಳು ಕೈಯಲ್ಲಿ ಹಿಡಿದುಕೊಂಡಿದ್ದ ಮಗು ಜನಿಸಿ 3 ದಿನಗಳಾಗಿತ್ತು. ಅತ್ತೆ ಮನೆಯಲ್ಲಿ ತಾಕೀತು ಮಾಡಿದ್ದರು, ಗಂಡು ಮಗುವಿನೊಂದಿಗೆ ಬರಬೇಕು. ಅವಳ ಮನಸ್ಸು ಹೊಯ್ದಾಡುತ್ತಿತ್ತು. ಮನಸ್ಸು ಸ್ಥಿರವಾಗಿರಲಿಲ್ಲ. ಅಂತಹ ಸ್ಥಿತಿಯಲ್ಲಿರುವಾಗ ಮಗುವನ್ನು ಕೆಳಗಿಟ್ಟು ಹೋದಳು. ಮಾರನೆಯ ದಿನ ಬಂದು ನೋಡಿದಳು. ಮೈಯೆಲ್ಲ ನೀಲಿ ಬಣ್ಣವಾಗಿತ್ತು. ಎತ್ತಿಕೊಂಡಳು. ಮಗುವಿಗೆ ತಾಯಿಯ ಸ್ಪರ್ಶ, ಹೃದಯದ ಬಡಿತ ಕೇಳಿಸಿತು. ಇಬ್ಬರ ಮುಖದಲ್ಲಿ ನಗು ಇತ್ತು. ಸಾವನ್ನು ಜಯಿಸಿತ್ತು. ಹೀಗಿರುವಾಗ ತಾನು ಹೆಣ್ಣು ಮಗು ಎಂದು ಚಿಂತಿಸಬೇಕು ಅಂಥೇಳಿ ದೃಢ ನಿಶ್ಚಯದಿಂದ ಹೊರಟಳು.